ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಇದು ಈ ಸಾಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹರಿ ನನಗೊಂದು ಶಾಕ್ಡ್ ಲುಕ್, ಈ ಸಾಂಗ್ ಅಂತ ನಾನು ಒಂದೇ ಒಂದು ಮಾತು ಹೇಳಿದೆ, ಸುಮ್ಮನೆ ಕೇಳುಪ್ಪ, ಅದು ಅಲ್ಲ ನಡೆಯುತ್ತೆ, ಅಲ್ಲ ಏನೋ ಒಂದು ನಡೆಯುತ್ತೆ, ಒಂದೊಂದು ಫ್ರೇಸು ಅದು ಸಂಗೀತ ಗೊತ್ತಿದ್ರೆ ಮಾತ್ರ, ಇಲ್ಲಾಂದ್ರೆ ಈ ತರ ಏನಾರು ಇರಬೇಕು. ಸೂಪರ್. ನನಗೆ ಪೇರೆಂಟ್ಸ್, ನಿಮಗೆ ಡಿಡ್ ಯು ಇವನ್ ಇಮ್ಯಾಜಿನ್ ಈ ಥರದ ಒಂದು ಪ್ರತಿಭೆ ನಿಮ್ಮ ಮನೆಯಲ್ಲಿ ಬರುತ್ತೆ, ಹುಟ್ಟತ್ತೆ? ಹೇಗೆ, ಹೌ ಡು ಯು ಫೀಲ್ ಅಬೌಟ್ ಹರ್? ಹಲೋ, ರಾಂಗ್ ಕ್ವಶನ್ ಕೇಳ್ಬೇಡ. ಇಲ್ಲ, ಅದು ಅವ್ರ ಪ್ರತಿಭೆನೇ ಅಂತ ನಾನು ಹೇಳ್ತೀನಿ. ಇನ್ನು ಹೆಂಗೆ ಸರ್ ಹೇಳ್ಬೇಕು ಇವನಿಗೆ? ಡಬಲ್ ಕನ್ಫರ್ಮೇಶನ್ ವಿತ್ GST. ಈ ರಾಜೇಶ ಕ್ವಶನ್ ಸರಿಯಾಗಿ ಕೇಳಿಲ್ಲ, ಅದೇ ಪ್ರಾಬ್ಲಮ್. ಈಗ ನಮ್ ಗುರುಗಳು ರಾಜೇಶ್ ಸರ್ ಮಾಸ್ ಅಂತ ಹೋಗ್ತಾರೆ. ಅವನ ಒಂದೊಂದ್ಸಲ ಹಂಗೆ ಅವನು. ಹಂಗೆ. ಈ ಸಾಂಗ್ ಯಾರ್ದು ಗೊತ್ತಾ? ಯಾರ್ದು? ವಿ ರಾಜೇಶ್ ಕೃಷ್ಣನ್ ಸರ್. ಓ, ಮಿಕ್ಸ್ ಮಾಡ್ಬಿಟ್ಲು ಅವಳು. ವಿ ರಾಜೇಶ್ ಕೃಷ್ಣನ್ ಸರ್ ಅಂತ ಬೇಬಿ ವಿ ಹರಿಕೃಷ್ಣ ಸರ್. ನಾ ಇನ್ನೊಂದ್ಸಲಿ ಕೇಳ್ತೀನಂತೆ ಇವಾಗ. ಈ ಹಾಡು ಯಾರ್ದು ಗೊತ್ತಾ ನಿಂಗೆ? ವಿ ಹರಿಕೃಷ್ಣನ್. ವಾವ್ ಸರ್, ಟೇಕಲ್ ಇದೆ. ಹೇಳ್ಬಿಟ್ರು ಹಂಗೆ ಸರ್, ಇದು ಮಕ್ಳು ಈಗಿನ ಟ್ಯಾಲೆಂಟ್ ಈ ತರ ಸರ್. ಈ ಕಂಪೋಸಿಷನ್ ನ ಇನ್ಸಲ್ಟ್ ಮಾಡೋ ಸಿಂಗರ್ಸ್ ಇರ್ತಾರೆ. ಕೆಲವು ಸಿಂಗರ್ಸ್ ಇರ್ತಾರೆ, ಮಹಾನ್ ಗಾಯಕರು, ಅವರು 5 ನಿಮಿಷ 10 ನಿಮಿಷದಲ್ಲಿ ಆ ಹಾಡನ್ನ ಹಾಡ್ಬಿಡ್ತಾರೆ. ಸೊ ಆ ಕಂಪೋಸಿಷನ್ಗೆ ಸಿಗೋ ಮರ್ಯಾದೆ ಅಲ್ಲ, ಅದು ಇನ್ಸಲ್ಟ್. ಅದು ಅಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನ ಟಕ್ ಅಂತ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಹಾಡ್ಬಿಟ್ರೆ, ಅದ್ರಲ್ಲಿ ನಿಸ್ಸೀಮರು ನಮ್ಮ ಬಾಲು ಸರ್. ಅವ್ರು ಹಾಡದ್ಮೇಲೆ ಒನ್ ಮೋರ್ ಕೇಳ್ಬೇಕಾ, ಎಲ್ಲ ಡೌಟ್ ನಮ್ಗಿರುತ್ತೆ ಹೊರತು ಅವ್ರಿಗೇನು ಇರೋಲ್ಲ. ಸುಮ್ಮನೆ ನಿಂತಿರ್ತಾರೆ ಮೈಕ್ ಮುಂದೆ, ಅದು ರೆಕಾರ್ಡ್ ಆಗಿದೆಯಾ ಇದೇನು ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಒಂದೇ ಟೇಕಿಗೆ ಇಡೀ ಸಾಂಗ್ ಹಾಡ್ಬಿಟ್ಟಿರ್ತಾರೆ. ಅದೇ ತರ ಹಾಡೋದು ಶಂಕರ್ ಮಹಾದೇವನವರು. ಸೊ ನಾವು ಮಾಡಿರೋ ಹಾಡುಗಳನ್ನ ದೊಡ್ಡವ್ರು ಇನ್ಸಲ್ಟ್ ಮಾಡಿರೋದಿದೆ. ಇವಳು ಇನ್ಸಲ್ಟ್ ಮಾಡ್ತಾಳೆ ಅಂದ್ರೆ ನಾವೆಲ್ಲೂ ಹೋಗೋದು ಅಂತ. ಹೊಗಳಿದ್ರು, ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಸರ್. ನನಗೆ ಏನು ಹೇಳೋದಮ್ಮ, ನಾನು ಈ ಹಾಡುಗಳನ್ನೆಲ್ಲ ನೀನು ಹಾಡ್ಬಿಟ್ರೆ ಮೊದಲು ನಮ್ಮ ಕಂಪೋಸಿಷನ್ನ ಸರಿ ಮಾಡ್ಕೋಬೇಕಾಗತ್ತೆ. ಇನ್ಮೇಲೆ ಗಿಫ್ಟೆಡ್ ಟ್ಯಾಲೆಂಟೆಡ್ ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಈ ಶೋಗೆ ನೋಡಿ, ಅದು ಹಾಡಿರೋದು ಏನು, ಅದು ಇರೋ ಆ ವಯಸ್ಸಿಗೆ ಅವಳಿಗೆ ಏನು ಗೊತ್ತಾಗ್ತಿಲ್ಲ ಸರ್. ನಿನಗೆ ಏನು ಗೊತ್ತಾಗೋದಿಲ್ಲ. ಗೊತ್ತಾಗದೆ ಇರೋಷ್ಟು ದಿವಸ ಚೆನ್ನಾಗಿರ್ತೀಯ. ಗೊತ್ತಾದಾಗಲೇ ಪ್ರಾಬ್ಲಮ್ ಶುರು ಆಗೋದು. ಕರೆಕ್ಟ್, ಏನು ಗೊತ್ತಾಗಬಾರ್ದು. ಆಲ್ ದಿ ಬೆಸ್ಟ್ ಮಾಡಿ, ತುಂಬಾ ಚೆನ್ನಾಗಿ ಆಡಿದ್ದೇನೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಆಗಿಂದ ಎಲ್ಲರೂ ಹೇಳಿದ್ದು ಪೊಲೀಸ್ ಆದು ಸರ್, ಪೊಲೀಸ್ ಆದು ಸರ್, ಪೊಲೀಸ್ ಆದು ಸರ್. ನಾವ್ ಯಾಕೆ ಆ ಪೊಲೀಸ್ ಆದು ಸರ್ಗೆ ನೀನ್ ಮಾಡೋ ಸ್ಟೆಪ್ ನ ಹೇಳ್ಕೊಡ್ಬಾರ್ದು? ಆರ್ಯ, ಹೋಗು, ಕರ್ಕೊಂಬ, ಅವ್ರ ಕೈ ಇಟ್ಕೊಂಡು ಕರ್ಕೊಂಬ. ಬರ್ಲಿ ಚಪ್ಪಾಳೆ ನಮ್ಮ ಸಾಧು ಮಹಾರಾಜ್ ಕಿ. ಹರಿ, ಆ ಮಗು ಡ್ಯಾನ್ಸ್ ಮಾಡೋದನ್ನ ನಾವು ಮಾಡ್ಬೇಕಂತೆ. ನೀವು ಸರ್? ಮೇಡಮ್, ನೀವು ಡ್ಯಾನ್ಸರ್ ಅಲ್ವಾ? ಬೇಡ ಬಿಡಿ, ನಾವೇ ಮಾಡ್ತೀವಿ. ಇದೇ ನಾನು ಹೇಳಿದ್ದು. ಹಿಂಗೇನೋ 8 o'clock ಆದ್ಮೇಲೆ ಏನೋ ಆಗತ್ತೆ ಅನ್ಸುತ್ತೆ ಅವನಿಗೆ. 8 o'clock ಆದ್ಮೇಲೆ ಇಲ್ಲ, ಕತ್ಲೆ ಆದ್ಮೇಲೆ ನನ್ನ ಮಾತು ನಾನೇ ಕೇಳಲ್ಲ. ಪ್ಯಾಥೋಸ್ ಸಾಂಗ್ಗಳಿಗೆ ಒಂದು ಕೆಲವು ರಾಗಗಳಿರುತ್ತಮ್ಮ, ಅದು ತುಂಬ ಈಸಿ. ಆ ರಾಗಗಳಲ್ಲಿ ಮಾಡಿದ್ರೆ ತುಂಬ ಬೇಗ ಅದು ಕನೆಕ್ಟ್ ಆಗ್ಬಿಡುತ್ತೆ. ಬಟ್ ಈ ಹಾಡು ಲೆಸನ್ ಏನಕ್ಕಾಗುತ್ತೆ ಅಂದರೆ, ಒಂದು ಸುಖವಾಗಿ ಕೇಳುವಂಥ ರಾಗನ ತಗೊಂಡು ಅದನ್ನು ಪ್ಯಾಥೋಸ್ ಸಾಂಗ್ ಮಾಡಿರೋದು ಸಾಧು ಸರ್. ಸೊ ತುಂಬ ಕಷ್ಟ ಅದು. ಇದನ್ನ ತುಂಬ ಕೆಲವರು ಅಷ್ಟೇ ಮಾಡ್ತಾರೆ. SD ಬರ್ಮನ್ ಅವ್ರು ಮಾಡ್ತಾರೆ, ರಾಜಾ ಸರ್ ಮಾಡ್ತಾರೆ, ಸಾಧು ಸರ್ ಮಾಡ್ತಾರೆ. ಈ ಕೆಲವಕ್ಕೆ ಎವರ್ ಗ್ರೀನ್ ಕಂಪೋಸಿಷನ್ಸ್ ಅಂತೀವಲ್ಲ. ಸೊ ಈ ಹಾಡು ಅಷ್ಟೇ. ಇನ್ನು 20-30 ವರ್ಷ ಆದ್ರೂ ಈ ಹಾಡು ಹಂಗೆ ಇರುತ್ತೆ. ಎವರ್ ಗ್ರೀನ್ ಸಿಂಗರ್ಸ್ ಅಲ್ಲಿ 2 ತರ ಸಿಂಗರ್ಸ್ ಇರ್ತಾರಲ್ಲ. ಇವರೆಲ್ಲ ಹೆಂಗೆ ಅಂದ್ರೆ, ಒಂದು 70% ಹಾಡಿರ್ತಾರೆ, ಇನ್ 30% ಜನಕ್ಕೆ ಹಾಡಕ್ ಬಿಟ್ಟಿರ್ತಾರೆ ಜಾಗ. ಜನ ಹಾಡ್ಕೋಬಹುದು, ಆ ಜಾಗ ಇರುತ್ತೆ 30%. ನಮ್ಮ ದೇಶದಲ್ಲಿ 2 ಸಿಂಗರ್ ಇದ್ದಾರೆ, ಜನಕ್ಕೆ 1% ಜಾಗ ಕೊಡೋದಿಲ್ಲ. ಅದು ಒಂದು SPB ಸರ್, ಅವ್ರು ಹಾಡ್ದಷ್ಟೇ ಹಾಡಬೇಕು.
ಎರಡನೇದು ರಾಜು. ಆಲ್ರೆಡಿ ಕೆತ್ತಿಟ್ಬಿಟ್ಟಿರ್ತಾನೆ, ಏನು ಬಿಟ್ಟಿರಲ್ಲ ಜಾಗ, ಯಾರಿಗೂ ಯಾವ ಜಾಗನೂ ಎಲ್ಲೂ ಏನೂ ಬಿಟ್ಟಿರೋದಿಲ್ಲ. ಇದನ್ನೇ ಹಾಡಬೇಕು ಇಲ್ಲ ಕೇಳಬೇಕು, ಅಷ್ಟೇ. ಎರಡರಲ್ಲಿ ಒಂದು ಕೆಲಸ ಮಾಡ್ಬೇಕು ಅನ್ನೋ ಥರದ್ದು ಆ ಹಾಡನ್ನ ಅಷ್ಟು ನೀಟಾಗಿ. ಇದೊಂದೇ ಹಾಡಲ್ಲ, ರಾಜು ಹಾಡಿರೋದು ಯಾವುದೇ ಇರ್ಬೋದು. ಆವತ್ತಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಹಾಡುಗಳು ಬಾಲು ಸರ್ ನಿಂತ್ಕೊಂಡು ರಾಜು ಟ್ರ್ಯಾಕ್ ಹಾಡಿರೋರು ಕೇಳಿಸ್ಕೊಂಡು ಇದನ್ನ ನಾನು ಹಾಡಬೇಕಾ ಬೇಡ ಅಲ್ವಾ ಅಂತ ಹೊರಟೋಗಿರೋ ದಿನಗಳು ಉಂಟು. ಬಾಲು ಸರ್ ಹಾಗೆ ಹಾಡನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ರಾಜು ಹಾಡ್ಬಿಟ್ರವ್ರು ಆ ಹಾಡನ್ನ. ಅದು ಟ್ರ್ಯಾಕ್ ಅಂತ ಯಾವತ್ತೂ ಹಾಡಿಲ್ಲ ರಾಜು. ಇದು ಒರಿಜಿನಲ್ ಸಿಂಗಿಂಗ್ ಅಂತಾನೆ ಅಷ್ಟು ನಿಷ್ಠೆಯಿಂದ ಹಾಡಿದಂಥ ದೊಡ್ಡ ಗಾಯಕರು ರಾಜನ್ನವರು. ಒಂದು ಸಿಂಗರ್ದು ಏನು ದೊಡ್ಡ ಗುಣ ಅಂದ್ರೆ ಹಾಡು ಹಾಡಿದಾಗ ವಿಜುವಲ್ಸ್ ಬರಬೇಕು, ಅವನೇ ಜನ ಮುಟ್ಟೋ ಸಿಂಗರ್ ಆಗ್ತಾನೆ. ಸೊ ಇದು ಹಾಡು ಹೇಳಬೇಕಾದ್ರೆ ವಿಜುವಲ್ಸ್ ಕಾಣಿಸುತ್ತೆ. ಸೊ ಅಷ್ಟು ಮನದಟ್ಟಾಗಿ ಹಾಡಿದಂಥ ಕಾರ್ತಿಕ್ಗೆ ತುಂಬ ಶುಭ ಕೋರ್ತೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡಕ್ಕೆ ಒಂದು ಕೊಡುಗೆ ಆಗ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈ ವೇದಿಕೆಯಿಂದ ತುಂಬ ದೊಡ್ಡ ದೊಡ್ಡ ಸಿಂಗರ್ಗಳು ಬಂದಿದ್ದಾರೆ. ಕಾರ್ತಿಕ್ ಅದೇ ಹಾದಿಯಲ್ಲಿ ಬೆಳೀಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೌಸ್ ಥ್ಯಾಂಕ್ ಯು ಹರಿ ಸರ್. ಸಾಧು ಸರ್, ಅಷ್ಟು ನಗ್ಸುವಂತ ನೀವು ಇಷ್ಟು ನೋವಿರೋ ಹಾಡನ್ನ ಕಂಪೋಸ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಸಾಧು ಸರ್? ಒಂದು ಸತ್ಯ ಏನಂದ್ರೆ, ಯಾರ ಜೀವನದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಸಂತೋಷವಾಗಿರ್ತಾರೋ ಅವರ ಒಳಗಿನ ಪ್ರಪಂಚ ಇದೆಯಲ್ಲ ಅದ್ರಲ್ಲಿ ತುಂಬಾ ಎಮೋಷನ್ಸ್ ಇರುತ್ತೆ. ಕರೆಕ್ಟ್. ಇದು ಈ ಕಮಿಡಿಯನ್ಸ್ ಜೀವನದಲ್ಲಿ ಜಾಸ್ತಿ. ಇಲ್ಲಿ ನಮ್ಮ ರಕ್ತ ಕಣ್ಣೀರು ಸಿನಿಮಾ ಇದೆಯಲ್ಲ, ನನ್ನ ಒಂದು ಹೆಮ್ಮೆ ಏನು ಅಂದ್ರೆ ಸರ್, ಇದರಲ್ಲಿ ಎಲ್ಲ ಸಾಂಗ್ಸು ಹಿಟ್ ಸಾಂಗ್ಸ್ ಸರ್. ಆದ್ರೆ ಎಲ್ಲ ಹಾಡುಗಳನ್ನು ಹಾಡಿರೋರೆ ಎಲ್ಲ ನಮ್ಮವರೇ ಸರ್. ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಇದೆಯಲ್ಲ, ಇದನ್ನ ಇನ್ನೊಬ್ಬ ಲೆಜೆಂಡ್ ಸಿಂಗರ್ ಹಾಡಿದ್ರು. ಇವನ್ನ ಆಡಿದ್ಮೇಲೆ ಅವನ್ನ ಕಿತ್ತಾಕ್ಬಿಟ್ವಿ. ಬೇಜಾರಾಗೋಯ್ತು ನನಗೇನೆ. ಸಿಂಗರ್ಸ್ ಹೇಳ್ಬೋದು ಸರ್? ಇಲ್ಲ ಹೇಳು ಅಂತೀರಾ ಹೇಳಬೇಡ? ನಾವು ಎಡಿಟ್ ಮಾಡ್ಬಿಡ್ತೀವಿ ಬೇಕಾದ್ರೆ. ಹಾ ಸರಿ. ಸಾಧು ಕೋಕಿಲ ಅಂತ ಎಡಿಟ್ ಮಾಡಬೇಡಿ, ಹಾಕಿ. ಸಿನಿಮಾದಲ್ಲೂ ನಂದೇ ಇದ್ದಿದ್ದು. ಆಮೇಲೆ ಫೈನಲ್ ಆಗಿ ರಾಜೇಶ್ ಕೈಲಿ ಆಡಿಸಿದ್ದೆ. ಆಮೇಲೆ ಎಲ್ಲೂ ನನ್ನ ವಾಯ್ಸ್ ಇಲ್ಲವೇ ಇಲ್ಲ. ಸರ್ ಇವತ್ತು ರಾಜೇಶ್ ಸರ್ ಹಾಡ್ಲಿ, ನೀವು ಹಾಡಿ ಸರ್ ನಿಮ್ ವಾಯ್ಸ್ ಅಲ್ಲಿ. ನಾವು ಇವತ್ತು ಪ್ರಪಂಚ ಕೇಳಲಿ ಸರ್. ಆ ಲೆಜೆಂಡ್ ವಾಯ್ಸ್ ಯಾಕೆ ಕಿತ್ತಾಕಿದ್ರಿ ಅಂತ ತೋರಿಸಿ ಸರ್. ಅದು ಕಿತ್ತೋಗಿರೋ ವಾಯ್ಸ್ ಆಗಿದ್ರಿಂದ ಅಯ್ಯಯ್ಯೋ ಇನ್ನೊಂದು ನಿಮ್ಗೇನು ಗೊತ್ತಾ, ಎರಡಿದೆಯಮ್ಮ ಇಲ್ಲಿ. ಒಂದು ತೃಪ್ತ ಜೀವ, ಇನ್ನೊಂದು ಅತೃಪ್ತ ಜೀವ. ಈ ತೃಪ್ತ ಜೀವಗಳು ಏನಾಗುತ್ತೆ ಅಂದ್ರೆ ಸತ್ ಮೇಲೆ ಅದು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡುತ್ತೆ. ಭೂತ ಪ್ರೇತ ಪಿಚಾಚಿಯಾಗಿ ಓಡೋದು ಯಾವುದು ಅಂದ್ರೆ ಈ ಅತೃಪ್ತರು ಮಾತ್ರ ಇನ್ನು ಏನೋ ಮಾಡ್ಬೇಕಾಯ್ತಲ್ಲ. ಯಾರ ಮನೆಗೆ ಹೋಗೋಣ ಇವತ್ತು ರಾತ್ರಿ, ಯಾರು ನಿದ್ರೆ ಕೆಪ್ಸೋಣ, ಆ ಥರದ್ದು ಇವನು ಒಬ್ಬ ರಾಜೇಶ್. ಅವನ್ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಅವನಿಗೆ. ಇನ್ನೊಂದ್ಸಲಿ ಪ್ಲೀಸ್ ಐ ವಿಲ್ ಟ್ರೈ ಸಮಥಿಂಗ್ ಡಿಫ್ರೆಂಟ್ ಅಂತಾನೆ. ಬಿಡೋ ಸಾಕು, ಟೈಮ್ ಇಲ್ಲ, ಕೇಳಲ್ಲ ಅವನು. ಅವನು ಆಡ್ಬಿಟ್ಟು ಮನೆಗೆ ಹೋಗಿ ತಿರುಗಿ ಸಾಧು ವೈ ಕಾಂಟ್ ನಾನು ಈ ಥರ ಆಡಿದ್ರೆ ಹೆಂಗಿತ್ತು, ಯಾವ ಬಿಡ ಆ ಮಗುದಾಗಿದೆ ಅಂತ. ಸಿಂಗರ್ಸ್ ಕೂಡ ಎಲ್ಲೋ ಒಂದು ಹಾಡು ಈ ಥರ ಒಂದು ಎಕ್ಸ್ಟ್ರಾನರಿ ಸಾಂಗ್ ಸಿಗುತ್ತೆ, ಅದೇ ಅವರ ಜೀವನ ಆಗ್ಬಿಡುತ್ತೆ. ನೀವು ತುಂಬ ಚೆನ್ನಾಗಿದ್ರಿ ಕಾರ್ತಿಕ್, ವೆರಿ ಗುಡ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.